ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 2 ಸರ್ಕಾರಿ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಿದ್ದೇನೆ. ಈ 2 ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಆದರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಸೊ ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ, ಯಾವ ರೀತಿ ಇರುತ್ತೆ ಅಂತ. ಸೊ ನೋಡೋಣ ಆ ನ್ಯೂಸ್ ಏನು, ಅದರಿಂದ ಅವುಗಳಿಗೆ ಆಗುವಂತ ಬೆನಿಫಿಟ್ ಏನು, ಇದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ, ಸರ್ಕಾರಿ ಕಂಪನಿಗಳಿಗೆ ಸರ್ಕಾರ ರತ್ನ ಸ್ಟೇಟಸ್ ಅನ್ನ ಕೊಡುತ್ತೆ. ನೀವು PIB ವೆಬ್ಸೈಟ್ ಗೆ ಹೋದ್ರೆ ಇಲ್ಲಿ ನೋಡಬಹುದು. ನೀವು ಇಲ್ಲಿ ನೋಡಬಹುದು ರತ್ನ ಸ್ಟೇಟಸ್ ಟು CPSCS. ಅದಕ್ಕೆ ವೇರಿಯಸ್ ಕ್ರೈಟೀರಿಯಾ ಇರುತ್ತೆ. ಇದರಲ್ಲಿ ಎಸ್ಪೆಷಲಿ 3 ಸ್ಟೇಟಸ್ ಇರುತ್ತೆ. ಒಂದು ಮಿನಿ ರತ್ನ, 2ನೇದು ನವರತ್ನ, 3ನೇದು ಮಹಾರತ್ನ ಆಗಿರುತ್ತೆ. ಸೊ ಈ 3 ಸ್ಟೇಟಸ್ ಅನ್ನ ಕೊಡ್ಲಿಕ್ಕೆ ವೇರಿಯಸ್ ಕ್ರೈಟೀರಿಯಾ ಇರುತ್ತೆ. ಇಲ್ಲಿ ನೋಡಬಹುದು ಮಹಾರತ್ನಕ್ಕೆ ಏನ್ ಕ್ರೈಟೀರಿಯಾ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಇರಬೇಕಾಗುತ್ತೆ, ಅಂದ್ರೆ ಇವನ್ನೆಲ್ಲಾನು ಕೂಡ ಫುಲ್ಫಿಲ್ ಮಾಡಿರ್ಬೇಕಾಗುತ್ತೆ ಆ ಕಂಪನಿ. ಹಾಗೆ ಕ್ರೈಟೀರಿಯಾ ಫಾರ್ ಗ್ರಾಂಟ್ ಆಫ್ ನವರತ್ನ ಸ್ಟೇಟಸ್, ಇದಕ್ಕೆ ಹಲವು ಕ್ರೈಟೀರಿಯಾಸ್ ಇದೆ. ಇದನ್ನ ಕೂಡ ನೋಡಬಹುದು. ಇವೆಲ್ಲನೂ ಕೂಡ ಫಾಲೋ ಆಗ್ತಿದ್ರೆ ಅಂತಹ ಕಂಪನಿಗೂ ಕೂಡ ನವರತ್ನ ಸ್ಟೇಟಸ್ ಸಿಗುತ್ತೆ. ಹಾಗೆ ಕ್ರೈಟೀರಿಯಾ ಫಾರ್ ಗ್ರಾಂಟಿಂಗ್ ಆಫ್ ಮಿನಿ ರತ್ನ ಸ್ಟೇಟಸ್, ಮಿನಿ ರತ್ನ ಸ್ಟೇಟಸ್ಗೂ ಕೂಡ ಸಾಕಷ್ಟು ಕ್ರೈಟೀರಿಯಾಸ್ ಇದೆ, ನೀವು ಇಲ್ಲಿ ನೋಡಬಹುದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಆಕ್ಚುಲಿ ಬಂದಿರೋದು ನವರತ್ನ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ. ಈಗ ಸರ್ಕಾರ 3 ಕಂಪನಿಗಳಿಗೆ ನವರತ್ನ ಸ್ಟೇಟಸ್ ಅನ್ನ ಕೊಟ್ಟು ಅನೌನ್ಸ್ಮೆಂಟ್ ಮಾಡಿದೆ ನಿನ್ನೆ. ನಾನು ಸ್ಟಾರ್ಟಿಂಗ್ ಹೇಳಿದೆ 2 ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತೀನಿ ಅಂತ, ಆದ್ರೆ 3 ಕಂಪನಿಗಳು ಅಂತ ಹೇಳ್ತಿದ್ದೀನಲ್ಲ ಅಂತ ನಿಮ್ಗೆ ಅನಿಸಬಹುದು. ಯಾಕೆ ಅಂತಂದ್ರೆ ಇಲ್ಲಿ 2 ಕಂಪನಿಗಳು ಲಿಸ್ಟೆಡ್ ಕಂಪನೀಸ್, ಇನ್ನೊಂದು ಕಂಪನಿ ಅನ್ಲಿಸ್ಟೆಡ್ ಕಂಪನಿ. ಅದೇನು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ. ಹಾಗಾಗಿ ನಾವು ಅದನ್ನ ಪಕ್ಕಕ್ಕಿಟ್ರೆ ಇನ್ನು 2 ಕಂಪನಿಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಬಟ್ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ಯಾವ್ದು ಕಂಪನಿ ಅಂತ. ಬಟ್ ನಮ್ಗೆ ಆಸ್ ಎ ಇನ್ವೆಸ್ಟರ್ಸ್ ಈ 2 ಕಂಪನಿಗಳು ಇಂಪಾರ್ಟೆಂಟ್ ಆಗುತ್ತೆ ಈಗ. ಸೊ ಮೊದಲಿಗೆ ಈ ನವರತ್ನ ಸ್ಟೇಟಸ್ ಸಿಗೋದ್ರಿಂದ ಬೆನಿಫಿಟ್ ಏನು, ಸೊ ಅದನ್ನ ತಿಳ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಸೊ ಅದನ್ನ ನಾವು ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ನವರತ್ನ ಕಂಪನೀಸ್ ಏನಿರ್ತವೆ ಅವುಗಳಿಗೆ ಅಪ್ ಟು 1000 crore ಅಥವಾ 15% ಆಫ್ ದೇರ್ ನೆಟ್ವರ್ಕ್ ಇನ್ ಅ ಸಿಂಗಲ್ ಪ್ರಾಜೆಕ್ಟ್ ವಿತೌಟ್ ಗವರ್ನಮೆಂಟ್ ಅಪ್ರೂವಲ್. ಅಂದ್ರೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಕಂಪನಿ ಅಂತಂದ್ರೆ, ಅಥವಾ ಫಂಡ್ ರೈಸ್ ಮಾಡಬೇಕು ಅಂತಂದ್ರೆ 1000 crore ವರೆಗೂ ಸರ್ಕಾರದ ಅಪ್ರೂವಲ್ ಬೇಕಾಗಿರೋದಿಲ್ಲ. ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಕಂಪನಿ ಡೈರೆಕ್ಟ್ ಆಗಿ ಮಾಡಬಹುದಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ಫಂಡ್ ರೈಸ್ ಆಗ್ಬೋದು. ಹಾಗೆ ಇನ್ನೂ ಒಂದು ನೋಡಬಹುದು, ದೇ ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಅಪ್ ಟು 30% ಆಫ್ ದರ್ ನೆಟ್ವರ್ಕ್ ಇನ್ ಎ ಇಯರ್ ಆಸ್ ಲಾಂಗ್ ಆಸ್ ದ ಟೋಟಲ್ ಅಮೌಂಟ್ ಡಸಂಟ್ ಎಕ್ಸೀಡ್ 1000 crore. ಸೊ 1000 crore ಕ್ರಾಸ್ ಮಾಡೋವರೆಗೂ ಇನ್ವೆಸ್ಟ್ ಮಾಡಬಹುದು. ಇನ್ ಕೇಸ್ 1000 ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ, ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ ಅಂತಂದ್ರೆ ಟೈಮ್ ಡಿಲೇ ಆಗುತ್ತೆ. ಸೊ ಸರ್ಕಾರಕ್ಕೆ ಅವರು ಲೆಟರ್ ಬರೀತಾರೆ ಅಥವಾ ರಿಕ್ವೆಸ್ಟ್ ಮಾಡ್ತಾರೆ. ಅದನ್ನ ಸರ್ಕಾರ ನೋಡಿ ಅದನ್ನ ಡಿಸ್ಕಷನ್ ಮಾಡಿ ಅಪ್ರೂವಲ್ ಕೊಡ್ಲಿಕ್ಕೆ ಬಹುಶಃ 1 ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು, ವರ್ಷನೂ ಆಗ್ಬೋದು. ಹಾಗಾಗಿ ಕೆಲವೊಂದ್ಸಲ ಕಂಪನೀಸ್ ಸ್ಟ್ರಗಲ್ ಮಾಡ್ತವೆ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ಬೋದು ಅಥವಾ ಫಂಡ್ ರೈಸ್ ಮಾಡ್ಲಿಕ್ಕೆ ಆಗ್ಬೋದು. ಸೊ ಆ ತರದ ಬೆನಿಫಿಟ್ಸ್ ಇಲ್ಲಿ ಸಿಗುತ್ತೆ ನವರತ್ನ ಸ್ಟೇಟಸ್ ಸಿಗೋದ್ರಿಂದ. ಹಾಗೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಳ್ಳುವಾಗ್ಲೂ ಕೂಡ ಅಷ್ಟೇ, ಜಾಯಿಂಟ್ ವೆಂಚರ್ಸ್, ಅಲಯನ್ಸಸ್ ಅಂಡ್ ಸಬ್ಸಿಡಿಯರೀಸ್. ನೀವು ಇಲ್ಲಿ ನೋಡಬಹುದು ನವರತ್ನ ಕಂಪನೀಸ್ ಕ್ಯಾನ್ ಫಾರ್ಮ್ ಅಲಯನ್ಸಸ್, ಪಾರ್ಟಿಸಿಪೇಟ್ ಇನ್ ಜಾಯಿಂಟ್ ವೆಂಚರ್ಸ್ ಅಂಡ್ ಕ್ರಿಯೇಟ್ ಸಬ್ಸಿಡಿಯರೀಸ್ ಅಬ್ರಾಡ್. ಅಬ್ರಾಡ್ ಕೂಡ ಸಬ್ಸಿಡಿಯರೀಸ್ ಅನ್ನ ಕ್ರಿಯೇಟ್ ಮಾಡಬಹುದು, ಆ ಒಂದು ಅವಕಾಶ ಕೂಡ ಇರುತ್ತೆ. ಈ ಬೆನಿಫಿಟ್ ಗಳು ನವರತ್ನ ಸ್ಟೇಟಸ್ ಇದ್ದಾಗ ಸಿಗುತ್ತೆ. ಇನ್ನು ಮಹಾರತ್ನಕ್ಕೆ ಹೋದ್ರೆ ಈ ಬೆನಿಫಿಟ್ಸ್ ಇನ್ನು ಜಾಸ್ತಿ ಆಗುತ್ತೆ. ಈಗ ನಾವು ನವರತ್ನ ಸ್ಟೇಟಸ್ ಸಿಕ್ಕಿರುವಂತಹ ಕಂಪನಿಗಳನ್ನ ಕವರ್ ಮಾಡ್ತಿರೋದ್ರಿಂದ ನವರತ್ನದ ಬಗ್ಗೆ ಮಾತ್ರ ತಿಳ್ಕೊಂಡು ಮುಂದುವರಿಯೋಣ. ಹಾಗಾದ್ರೆ ಯಾವ ಕಂಪನಿಗಳು, ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಯಾವ ಕಂಪನಿಗಳು ಅಂತ. ನೋಡಬಹುದು, ಗವರ್ನಮೆಂಟ್ ಗ್ರಾಂಟ್ಸ್ ನವರತ್ನ ಸ್ಟೇಟಸ್ ಟು ಪವರ್ಸ್ PSUs, NHPC, SJVN. ಸೊ 2 ಕಂಪನಿಗಳಿಗೆ, ಎಸ್ಪೆಷಲಿ ಲಿಸ್ಟೆಡ್ ಕಂಪನೀಸ್ ಅಲ್ಲಿ ನಾನು ಮಾತಾಡ್ತಿರೋದು. 2 ಕಂಪನಿಗಳಿಗೆ ನವರತ್ನ ಸ್ಟೇಟಸ್ ಸಿಕ್ಕಿದೆ. The government on Friday granted Navaratna status to public sector undertakings NHPC, SJVN and SCCI. So 3ನೇ ಕಂಪನಿ SCCI ಅದು ಅನ್ಲಿಸ್ಟೆಡ್ ಕಂಪನಿ. As per order issued by the Department of Public Enterprise, Ministry of Finance on August 30, 2024, NHPC has been declared a Navaratna company, thereby giving it greater operational and financial autonomy, NHPC said in a statement. ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ಇಲ್ಲಿದೆ. ನಂತರ ಇಲ್ಲಿ ನೋಡಬಹುದು, meanwhile Shimla based SJVN said it has also been granted similar status from the government. ಈ 2 ಕಂಪನಿಗಳಿಗೆ ನವರತ್ನ ಸ್ಟೇಟಸ್ ಈಗ ಸಿಕ್ಕಿದೆ. ನಂತರ ಸ್ಟಾಕ್ ಅಲ್ಲಂತೂ ಕೊನೆ ಮೂಮೆಂಟ್ ಅಲ್ಲಿ ರಿಯಾಕ್ಷನ್ ಬಂದಿದೆ, ಎಸ್ಪೆಷಲಿ NHPC ನಲ್ಲಿ. ಹಾಗಾದ್ರೆ SJVN ಅಲ್ಲೂ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆಯಾ? ಇಲ್ಲ, ಇಲ್ಲೇನು ಅಂತ ರಿಯಾಕ್ಷನ್ ಬಂದಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. NHPC ಬಗ್ಗೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಅಂತ ಹೇಳ್ಬೋದು, ಯಾಕಂದ್ರೆ 100 ರೂಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರುವಂತದ್ದು. ಹಾಗೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿರುವಂತದ್ದು. 96,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಲಾಸ್ಟ್ 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ 93% ಪಾಸಿಟಿವ್ ಇದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 317% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ.
ಇದು ಕೂಡ ಪವರ್ ಸೆಕ್ಟರ್ ಅಲ್ಲೇ ಕೆಲಸ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪವರ್ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ಜೊತೆಗೆ ಮೆಜಾರಿಟಿ PSUಗಳು ಅಂದ್ರೆ ಸರ್ಕಾರಿ ಕಂಪನಿಗಳು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ಅದೇ ರೀತಿ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇದೆ, ಅಲ್ಲೇನು ಡಿಫರೆನ್ಸ್ ಇಲ್ಲ. ಹಾಗೆ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ನೋಡ್ಬೋದು, ಮಿನಿ ರತ್ನ ಕೆಟಗರಿ ಅಂತ ಇಷ್ಟ ದಿನ ಬರ್ತಾ ಇತ್ತು. ಇನ್ನು ಮುಂದೆ ಇದು ಅಪ್ಡೇಟ್ ಆಗುತ್ತೆ, ನವರತ್ನ ಕೆಟಗರಿ ಅಂತ ಅಪ್ಡೇಟ್ ಆಗುತ್ತೆ. ದ ಕಂಪನಿ ಇಸ್ ಪ್ರೈಮರಿಲಿ ಇನ್ವಾಲ್ವ್ಡ್ ಇನ್ ಜನರೇಷನ್ ಅಂಡ್ ಸೇಲ್ ಆಫ್ ಬಲ್ಕ್ ಪವರ್ ಟು ವೇರಿಯಸ್ ಪವರ್ ಯುಟಿಲಿಟೀಸ್. ಅಂದ್ರೆ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ 2013 ಡೇಟಾ ಇದೆ ನೋಡಬಹುದು. 6381 ಶುರುವಾಗಿ 7300, 8200, 8300, 8600, ಇಲ್ಲಿ ಸ್ವಲ್ಪ ಡೌನ್ ಆಯ್ತು 7700, ನಂತರ ಕಮ್ ಬ್ಯಾಕ್ ಮಾಡ್ತು 19ರಲ್ಲಿ, ನಂತರ 10,000, 9600, ಮತ್ತೆ ಸ್ವಲ್ಪ ಡೌನ್ ಆಯ್ತು, ಮತ್ತೆ 2022ರಲ್ಲೂ ಕೂಡ ಡೌನ್. ಆನಂತರ 2023 ನಲ್ಲಿ ಕಮ್ ಬ್ಯಾಕ್ ಮಾಡ್ತು. 24 ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್, ಹಾಗೆ TTM ಅಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಫ್ಲಕ್ಚುಯೇಷನ್ಸ್ ಇದೆ ಕಂಪನಿಯ ರೆವಿನ್ಯೂನಲ್ಲಿ. ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಒಳ್ಳೆ ಪ್ರಮಾಣದ ಲಾಭವನ್ನಂತೂ ಗಳಿಸ್ತಾ ಇದೆ ಕಂಪನಿ. ನೀವಿಲ್ಲಿ ನೋಡಬಹುದು, ಕಂಪನಿಯ ರೆವಿನ್ಯೂನಲ್ಲಿ ಫ್ಲಕ್ಚುಯೇಷನ್ಸ್ ಇದ್ರೂ ಕೂಡ 2700 ಕೋಟಿ, 2800, 3300, 3600, 3700, 4200, ಇಲ್ಲಿ ಮಾತ್ರ ಡೌನ್ ಆಗಿದೆ 4000, ಹಾಗೆ 4041. ಬಟ್ ಕಂಪನಿ ಒಳ್ಳೆ ಲಾಭವನ್ನಂತೂ ಗಳಿಸ್ತಾ ಇದೆ, ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಂತರ ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ 10 ರೇಂಜ್ ಅಲ್ಲಿ ಇದೆ ರಿಟರ್ನ್ ಆನ್ ಇಕ್ವಿಟಿ. CAGR ಚೆನ್ನಾಗಿದೆ, ಎಸ್ಪೆಷಲಿ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಇದನ್ನ ಇಂಪ್ರೂವ್ ಮಾಡಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ TTM ಅಲ್ಲಿ ಮೈನಸ್ ಇದೆ, ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ TTM ಅಲ್ಲಿ ಮೈನಸ್ ಇದೆ. 3 years ಅಲ್ಲಿ ನೋಡಬಹುದು ಸೇಲ್ಸ್ ಗ್ರೋತ್ 0 ಇದೆ. ಯಾಕಂದ್ರೆ ನಾವೀಗ ತಾನೇ ನೋಡಿದ್ವಲ್ಲ, 9100, 10600, 9600, 9500. ಸೊ ಬಿಗ್ ಚೇಂಜಸ್ ಏನಾಗಿಲ್ಲ, ಸೇಮ್ ರೇಂಜ್ ಅಲ್ಲೇ ಇದೆ ಸೇಲ್ಸ್ ಗ್ರೋತ್. ಸೊ ಹಾಗಾಗಿ ಇಲ್ಲಿ ಅಂತಹ ಬಿಗ್ ನಂಬರ್ ನೋಡ್ಲಿಕ್ಕೆ ಸಿಗೋದಿಲ್ಲ, ಬಟ್ ಡೀಸೆಂಟ್ ನಂಬರ್ ಅಂತಾನು ಕೂಡ ಹೇಳಕ್ಕಾಗೋದಿಲ್ಲ, ಆ ರೀತಿ ಇದೆ ಸೇಲ್ಸ್ ಗ್ರೋತ್. ಯಾಕಂದ್ರೆ ತುಂಬಾನೇ ಫ್ಲಕ್ಚುಯೇಷನ್ಸ್ ಇದೆ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್. ನಂತರ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ಅಂತ ನೋಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ 67% ಇದೆ, FIS ಅರೌಂಡ್ 9% ಹೋಲ್ಡಿಂಗ್ ಇಟ್ಟಿದ್ದಾರೆ, DIS 10% ಹೋಲ್ಡಿಂಗ್ ಇಟ್ಟಿದ್ದಾರೆ, ಹಾಗೆ ಪಬ್ಲಿಕ್ ಹೋಲ್ಡಿಂಗ್ 12% ಹೋಲ್ಡಿಂಗ್ ಇದೆ. ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಬಟ್ ಕಂಪನಿಯ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏರಿಳಿತಗಳಿದೆ, ಸೊ ಅದನ್ನ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು. ಬಟ್ ಸ್ಟಾಕ್ ಅಲ್ಲಂತೂ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ನಾವು 2022 ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ನಿಯರ್ಲಿ 250% ಅಪ್ ಆಗಿದೆ ಸ್ಟಾಕ್. ಸೊ ಇಂಟ್ರೆಸ್ಟ್ ಇರಬೇಕಿದೆ ಸ್ಟಡಿ ಮಾಡಬಹುದು. ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆನ್ಸಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಕಂಪನಿಯಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ. ನಂತರ SJVN ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ 52,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 112% ಇದೆ. ಬಟ್ ಆಲ್ಮೋಸ್ಟ್ ಫೆಬ್ರವರಿಯಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಸ್ಟಾಕ್, ಅಂತ ಬಿಗ್ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ. 5 years ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ, 440% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಸೇಮ್ 2022 ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು. ಸೊ ಮೆಜಾರಿಟಿ PSU ಸ್ಟಾಕ್ಗಳು ಅವಾಗಿಂದಾನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು. ಇಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು 2010ರಿಂದ ಕಂಪನಿ ಇದೆ, ಬಟ್ 2022 ವರೆಗೂ ಅಂತ ಗ್ರೇಟ್ ರಿಟರ್ನ್ಸ್ ಇರಲೇ ಇಲ್ಲ. ಬಟ್ 2022 ನಂತರ ಎಸ್ಪೆಷಲಿ ಈ ಸ್ಟಾಕ್ ಅಂತ ನೋಡಬಹುದು, 2022 ನಲ್ಲಿ ರ್ಯಾಲಿ ಬಂದು ಅನಂತರ ಒಳ್ಳೆ ಕರೆಕ್ಷನ್ ಕೂಡ ಬಂದಿತ್ತು, ಅನಂತರ ಸ್ಟ್ರಾಂಗ್ ಅಪ್ ಟ್ರೆಂಡ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಹಾಗಾಗಿ ಒಳ್ಳೆ ರಿಟರ್ನ್ಸ್ ಇತ್ತೀಚೆಗೆ ಜನರೇಟ್ ಆಗಿದೆ. ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನೋಡಬಹುದು. SJVN is engaged in the business of electricity generation. So same power sector ಅಲ್ಲಿ ಕೆಲಸ ಮಾಡುವಂತದ್ದು electricity generation ಅಲ್ಲಿ. ಹಾಗೆ ಕಂಪನಿ is also engaged in the business of providing consultancy for hydro power projects. So hydro power projects ಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಕಂಪನಿಯ ಬಿಸ್ನೆಸ್ ಹೇಗಿದೆ ಅಂತ ನೋಡೋದಾದ್ರೆ 2013ರಿಂದ 1600, 1800, 2800, 2016ರಲ್ಲಿ ಡೌನ್ ಆಯ್ತು ಪರ್ಫಾರ್ಮೆನ್ಸ್. 17ರಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಯ್ತು, 18 ಅಗೈನ್ ಡೌನ್. 19ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, 20 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, 21 ಡೌನ್, 22 ಕೂಡ ಡೌನ್, 23ರಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಕಂಡು ಬಂದಿದೆ 2900. ಸೊ ನಂತರ 2024ರಲ್ಲಿ ಡೌನ್ ಪರ್ಫಾರ್ಮೆನ್ಸ್, TTM ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಸೇಮ್ NHPC ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಕಂಪನಿಯ ರೆವಿನ್ಯೂನಲ್ಲಿ. ಹಾಗೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲಿ ಒಳ್ಳೆ ಪ್ರಮಾಣದ ನೆಟ್ ಪ್ರಾಫಿಟ್ ಅನ್ನ ಗಳಿಸ್ತಿದೆ. ಕಂಪನಿಯ ರೆವಿನ್ಯೂನಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲದೆ ಇರ್ಬೋದು, ಬಟ್ ನೆಟ್ ಪ್ರಾಫಿಟ್ ಅಂತೂ ಇದೆ, ಅಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ, ಅದನ್ನ ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು. ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ಇಲ್ಲೂ ಕೂಡ ನಿಯರ್ಲಿ 10 ಅಥವಾ ಬಿಲೋ 10 ಇದೆ. CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಂತೂ ಎಲ್ಲ ಕಡೆ ಮೈನಸ್ ಇದೆ. ಸೇಲ್ಸ್ ಗ್ರೋತ್ ಅಲ್ಲಿ TTM ಅಲ್ಲಿ ಮಾತ್ರ ಒಳ್ಳೆ ನಂಬರ್ಸ್ ಇದೆ, ಇನ್ನೆಲ್ಲಾನು ಕೂಡ ಅಂತ ಒಳ್ಳೆ ನಂಬರ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತ ದೊಡ್ಡ ಮಟ್ಟದ ಗ್ರೋತ್ ಸ್ಟಾಕ್ ಅಲ್ಲಿ ಇಲ್ಲ. ಅದಕ್ಕಾಗಿನೇ ಈ ಸ್ಟಾಕ್ ಗಳು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು 2010ರಿಂದ 2022 ಕೂಡ. 12 ವರ್ಷ ಯಾವುದೇ ರೀತಿಯ ಒಳ್ಳೆ ರಿಟರ್ನ್ಸ್ ಇಲ್ಲ ಅಂದ್ರೆ ಅದೇ ಕಾರಣಕ್ಕೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಗ್ರೋತ್ ಇಲ್ಲ. ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ, ಸರ್ಕಾರದ ನೀತಿಗಳು ಬದಲಾಗಿರೋದ್ರಿಂದ ಅನ್ನೋದ್ರ ಮೇಲೆ ಇವುಗಳು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ.
ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 81 ಅಥವಾ ನಿಯರ್ಲಿ 82% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರ್ತಾರೆ ಇಲ್ಲಿ ನೋಡಬಹುದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ 55%, ಗವರ್ನರ್ ಆಫ್ ಹಿಮಾಚಲ್ ಪ್ರದೇಶ್ 26-27% ಇದೆ. ನಂತರ FIS ಹೋಲ್ಡಿಂಗ್ 2.4% ಇದೆ. DIS ನಿಯರ್ಲಿ 4% ಇದ್ದಾರೆ. ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ನಿಯರ್ಲಿ 12% ಇದೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು SJVN ಅನ್ನು ಕೂಡ. ಬಟ್ ರಿಸ್ಕಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಬಟ್ ಪವರ್ ಸೆಕ್ಟರ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ. ಜೊತೆಗೆ ಪವರ್ ಡಿಮಾಂಡ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಈ ಸೆಕ್ಟರ್ ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದುಕೊಟ್ಟಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಕಂಪನಿಗಳನ್ನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಸ್ಟಡಿ ಮಾಡಬಹುದು ಈ ಎರಡು ಕಂಪನಿಗಳನ್ನ. ಜೊತೆಗೆ ಲೋ ಪ್ರೈಸ್ಡ್ ಸ್ಟಾಕ್ಸ್ ಕೂಡ ತುಂಬಾ ಜನ ಅದನ್ನ ಕೇಳ್ತಿರ್ತಾರೆ. ಅಂತವ್ರಿಗೆ ಬೇಕಾದ್ರೆ ಸ್ಟಡಿ ಮಾಡಬಹುದು. ಬಟ್ ಪ್ರೈಸ್ ಮ್ಯಾಟರ್ ಆಗಬಾರ್ದು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಜೊತೆಗೆ ಸರ್ಕಾರದ ನೀತಿಗಳು ಬದಲಾದ್ರೆ ಈ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಹಾಗಾಗಿ ಆ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ ಮೂರನೇ ಕಂಪನಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಆಸ್ ಆಫ್ ನೌ ಅನ್ಲಿಸ್ಟೆಡ್ ಕಂಪನಿ. ಮುಂದಿನ ದಿನಗಳಲ್ಲಿ ಏನಾದರೂ ಲಿಸ್ಟ್ ಆದ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು. ಸೋಲಾರ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ SECI. ಇದಕ್ಕೂ ಕೂಡ ನವರತ್ನ ಸ್ಟೇಟಸ್ ಸಿಕ್ಕಿದೆ. ಬಟ್ ಇದು ಅನ್ಲಿಸ್ಟೆಡ್ ಕಂಪನಿ ಆಗಿರೋದ್ರಿಂದ ನಾವು ಇದನ್ನ ಬಿಟ್ಟ ಬೇರೆ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬೇಕಾಗುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.